ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಚಂದ್ರಶೇಖರ್ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/10/1977, ಸಮಯ 12:30 ಮಧ್ಯಾಹ್ನ. ಅವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ ಮತ್ತು ಎರಡನೇ ಮದುವೆಯ ಯೋಗ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಂದ್ರಶೇಖರ್ ಅವರ ಪ್ರಶ್ನೆ ಕೆಲಸ ಮತ್ತು ಎರಡನೇ ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ಇದು ಧನು ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ. ಆದರೆ ರವಿಯುಕ್ತನಾಗಿ ಮೌಢ್ಯನಾಗಿದ್ದಾನೆ. ದಿವಾಕರ ಕರೈರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಸೂತ್ರ. ಸೂರ್ಯನ ಕಿರಣಗಳಿಗೆ ತುತ್ತಾದರೆ ಇನ್ನೊಂದು ಗ್ರಹ, ಆ ಗ್ರಹ ತನ್ನ ಫಲವನ್ನು ಕಳ್ಕೊಳ್ಳುತ್ತೆ ಅಂತ. ಸಪ್ತಮಾಧಿಪತಿ ಅವನು. ಹೀಗಾಗಿ ಸಪ್ತಮ ಸ್ಥಾನದಲ್ಲಿ ಕುಜ ಗುರು ಬೇರೆ ಇರತಕ್ಕಂಥದ್ದು. ಇವೆಲ್ಲ ಸ್ವಲ್ಪ ತೊಡಕೆ. ಈಗ ನಡೀತಾ ಇರ್ತಕ್ಕಂಥ ಕಾಲ ನೋಡಿದ್ರೆ ಗುರುದಶೆಯಲ್ಲಿ ತಮಗೆ ಚಂದ್ರನ ಒಂದು ಕಾಲ ನಡೀತಾ ಇದೆ ಮಾರ್ಚ್ವರೆಗೆ. ಆ ನಂತರದಲ್ಲಿ ನಿಮಗೆ ಕುಜನ ಒಂದು ಕಾಲ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ತಾವು ಪ್ರಯತ್ನ ಮಾಡಬಹುದು. ಈ ಕೆಲಸದ ಏನು ಆ ಫಲಕ್ಕಾಗಿ ನೀವು ವಿಷ್ಣು ಸನ್ನಿಧಾನದಲ್ಲಿ ನೀವು ಹೆಸರುಬೇಳೆ ಪಾಯಸವನ್ನು ನೈವೇದ್ಯ ಮಾಡಿಸಿ. ಪ್ರತಿ ಬುಧವಾರ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿ ನೀವು ಪ್ರಸಾದ ತಗೊಳ್ಳಿ. 12 ಬುಧವಾರ ಮಾಡಿ. ಕೆಲಸಕ್ಕೊಂದು ದಾರಿ ಗೊತ್ತಾಗುತ್ತೆ ನಿಮಗೆ. ವಿವಾಹ ಪ್ರಯತ್ನ ಮಾಡಿ. ಮಾರ್ಚ್ ನಂತರದಲ್ಲಿ ಅವಕಾಶಗಳು ಹೆಚ್ಚಾಗಿದೆ. ಜಾತಕ ಮತ್ತೊಮ್ಮೆ ಪರಿಶೀಲಿಸಿಕೊಂಡು ನಿಮಗೆ ಸೂಕ್ತವಾದ ಮನಸ್ಸಿಗೆ ಮತ್ತು ನಿಮ್ಮ ವಯಸ್ಸಿಗೆ ಸೂಕ್ತವಾದದ್ದನ್ನು ಹುಡುಕಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಂಭು ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/7/1975, ಸಮಯ 8:45 ರಾತ್ರಿ. ಅವರ ಪ್ರಶ್ನೆ, ಮನೆ ನಿರ್ಮಾಣ ಯಾವಾಗಿಂದ ಶುರು ಮಾಡಬೇಕು ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಂಭು ಅವರ ಪ್ರಶ್ನೆ, ಮನೆ ನಿರ್ಮಾಣ ಯಾವಾಗ ಮಾಡಬೇಕು ಅಂತ ಕೇಳಿದ್ದಾರೆ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥ ಸ್ಥಾನ ಯಾವುದನ್ನು ಕ್ಷೇತ್ರ ಗೃಹ ಚಿಂತನೆ ಮಾಡ್ತಕ್ಕಂಥ ಸ್ಥಾನ ಇದೆಯೋ ಅದು ಮೇಷರಾಶಿ. ಅಲ್ಲೇ ಕುಜ ಇದ್ದಾನೆ. ಚತುರ್ಥಾಧಿಪತಿ ಚತುರ್ಥ ಸ್ಥಾನದಲ್ಲಿದ್ದರೆ ಬಹಳ ಒಳ್ಳೆಯದು. ಕ್ಷೇತ್ರ ಗೃಹ ನಿರ್ಮಾಣಕ್ಕೆ ಅವಕಾಶಗಳು ಉಂಟಾಗುತ್ತೆ ಅಂತ. ಯಾವಾಗಪ್ಪ ಅಂತ ಕಾಲ ಬರಬೇಕು. ನೋಡಿ, ಈಗ ಅವಕಾಶ ತಾವು ಪ್ರಯತ್ನ ಮಾಡಬಹುದಿತ್ತು. ಮುಂದೆ ಹಿಂದಿನ ವರ್ಷವೇ ನಿಮಗೆ ಅವಕಾಶ ಚೆನ್ನಾಗಿತ್ತು. ಈಗ ನವೆಂಬರ್ ನಂತರದಲ್ಲಿ ಅವಕಾಶ ಇನ್ನೂ ಹೆಚ್ಚಾಗಿರ್ತದೆ. ಪ್ರಯತ್ನ ಮಾಡಬಹುದು. ಇವರೇ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತದೆ. ಈಗಲೂ ಕಾಲ ಚೆನ್ನಾಗಿದೆ. ತಾವು ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಉಜ್ವಲ್ ನಾಯಕ್ ಅವರು ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/1/2008, ಸಮಯ 1:30 ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನದಿಂದ ಈ ಚತುರ್ಥ ಪಂಚಮಗಳನ್ನು ಗಮನಿಸ್ಕೊಂಡ್ರೆ ಆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ದ್ವಿತೀಯದಲ್ಲಿ ತುಂಬ ಚೆನ್ನಾಗಿ, ಪಕ್ಷದ ಬಲವು ಚೆನ್ನಾಗಿದೆ. ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಒಳ್ಳೆಯ ಫಲ ಖಂಡಿತ ಇದೆ. ನೀವು ಮೆಡಿಕಲ್ ಮಾಡಬಹುದು, ಲಾ ಮಾಡಬಹುದು, ಮತ್ತು ಕೃಷಿ ಸಂಬಂಧಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತೀವಲ್ಲ, ಹಾರ್ಟಿಕಲ್ ಇಂಜಿನಿಯರಿಂಗ್ ಅಥವಾ ಈ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗ ಕುಜದಶೆಯಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಕೇತುವಿನ ಭುಕ್ತಿ. ನೋಡಿ, ಈ ಏಪ್ರಿಲಿಂದ ಮಾರ್ಚ್ ಕೊನೆ ಹಾಗೂ ಏಪ್ರಿಲ್ ಮಧ್ಯದಿಂದ ನಿಮಗೆ ಹೆಚ್ಚಿನ ಅನುಕೂಲ ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ. ಒಳ್ಳೆಯ ವಿದ್ಯಾಭ್ಯಾಸ ಇದೆ. ಸ್ವಲ್ಪ ಶ್ರದ್ಧೆ, ಸ್ವಲ್ಪ ಶ್ರಮ ಹಾಕಿದ್ರೆ ಉನ್ನತ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಖಂಡಿತ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಉಮಾಭಾರತಿಯವರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/5/1996, ಸಮಯ 6 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, 1 ವರ್ಷದಿಂದ ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಉಮಾಭಾರತಿಯವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಆರೋಗ್ಯ ಸರಿ ಇಲ್ಲ ಅಂತ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ಆತಂಕ ಮಾಡ್ಕೋಬೇಡಿ. ನಿಮ್ಮದು ವೃಷಭ ಲಗ್ನ. ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ ಮಿತ್ರಕ್ಷೇತ್ರದಲ್ಲಿ. ಈಗ ಪ್ರಸ್ತುತ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಕಾಲ ನಡೀತಾ ಇದೆ. ಅಷ್ಟಮಾಧಿಪತಿ ಕಾಲ. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲೇ ಇದ್ದಾನೆ. ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಆತಂಕಕ್ಕೊಳಗಾಗಬೇಡಿ. ನಡೀತಾ ಇರತಕ್ಕಂಥ ಕಾಲ ಅಂದರೆ ಶುಕ್ರ ಮತ್ತು ಗುರು ಇದ್ದಾರಲ್ಲ, ಇವು ಪರಸ್ಪರ ಸ್ವಲ್ಪ ವಿರೋಧಿಗಳು. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗಿದೆ ಅಷ್ಟು ವಿನಃ ಇನ್ನೇನು ಪ್ರಮಾದ ಅಂತ ಅಂದ್ಕೋಬೇಡಿ. ನೀವು ಒಂದು ಸಾಧ್ಯವಾದರೆ ಗುರುಗ್ರಹ ಶಾಂತಿ, ಶುಕ್ರ ಗುರುಗ್ರಹ ಶಾಂತಿ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಅಥವಾ ನೀವು ಶಿವಕವಚವನ್ನು ಕೇಳಿಸ್ಕೊಂಡ್ರೆ ಅಥವಾ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಎರಡರಲ್ಲಿ ಯಾವುದೂ ಆಗುತ್ತೆ, ಸರಿ ಹೋಗುತ್ತೆ. ನೀವೇನು ಆತಂಕ ಮಾಡ್ಕೋಬೇಡಿ. ಏನಂತ ಪ್ರಮಾದ ಸೂಚಿಸ್ತಾ ಇಲ್ಲ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.